ವಾಯುದೇವರು ನಮ್ಮ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಕರ್ಮಗಳನ್ನು ಮಾಡಿಸಿ ತನ್ಮೂಲಕ ಆ ಭಗವತ್ ಪ್ರಜ್ಞೆಯನ್ನು ನಮಗೆ ಜಾಗರೂಕಗೊಳಿಸುವಂತಹ ಮಹಾಕಾರ್ಯವನ್ನು ವಾಯುದೇವರು ಮಾಡ್ತಾ ಇದ್ದಾರೆ ಅನ್ನೋ ಸಂದೇಶವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಂದರು, ಗಂಗಾ ನದಿ ತೀರಕ್ಕೆ ಬಂದಿದ್ದಾರೆ. ತೀರಕ್ಕೆ ಬಂದು ಅಲ್ಲಿ ಹಿಡಿಂಬಾಸುರನ ಜೊತೆಗೆ ಬಹಳ ದೊಡ್ಡ ಯುದ್ಧ ಆಗುತ್ತೆ. ಹಿಡಿಂಬೆ ಬರ್ತಾಳೆ, ತಾನು ವಿವಾಹ ಆಗಬೇಕು ಅಂತ. ವಿವಾಹಕ್ಕೆ ನಿರಾಕರಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿವಾಹಕ್ಕೆ ನಿರಾಕರಣೆ ಮಾಡಿದಾಗ ಯುದ್ಧ ಆಗತ್ತೆ. ಯುದ್ಧ ಹಿಡಿಂಬಾಸುರನ ಜೊತೆಗೆ ಯುದ್ಧ ಆದಾಗ ಬಹಳ ಘೋರವಾಗಿರ್ತಕ್ಕಂತಹ ಯುದ್ಧ ಆಗುತ್ತೆ. ವೇದವ್ಯಾಸ ದೇವರು ಬರ್ತಾರೆ. ಮೊದಲಿಗೆ ಬೇಡ ಅಂತ ನಿರಾಕರಣೆ ಮಾಡಿರ್ತಾನೆ, ಹಿಡಿಂಬೆಯನ್ನು ಮದುವೆ ಆಗೋದಿಲ್ಲ ಅಂತ. ಯಾಕೆ ಅಂತಂದರೆ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಜ ಇನ್ನೂ ಮದುವೆ ಆಗದೇನೆ ಕೂತಿದ್ದಾನೆ. ಮದುವೆ ಆಗಿಲ್ಲ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಜನಿಗೆ. ನಾನು ಈಗಾಗಲೇ ವಿವಾಹ ಮಾಡ್ತಕ್ಕಂಥದ್ದು ಸರಿಯಲ್ಲ, ಆದ್ದರಿಂದ ನಾನು ವಿವಾಹ ಆಗೋದಿಲ್ಲ ಅಂತ ನಿರಾಕರಣೆ ಮಾಡ್ತಾನೆ. ಅದಕ್ಕೆ ಬಹಳ ಯುದ್ಧ ಆಗುತ್ತೆ. ಯುದ್ಧದ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಬರ್ತಾರೆ. ವೇದವ್ಯಾಸ ದೇವರು ಬಂದು, ಹಿಡಿಂಬೆ ನಿನಗೋಸ್ಕರ ಹುಟ್ಟಿರ್ತಕ್ಕಂಥವಳು, ಇವಳನ್ನು ಮದುವೆಯಾಗುವ ಅಂತ ಒಂದು ಮಾತನ್ನು ಹೇಳ್ತಾರೆ ವೇದವ್ಯಾಸ ದೇವರು. ತಕ್ಷಣದಲ್ಲಿ ವೇದವ್ಯಾಸ ದೇವರ ಮಾತಿಗೆ ಒಪ್ಪಿ ಮದುವೆ ಆಗ್ತಾರೆ ಹಿಡಿಂಬೆಯನ್ನು. ನೋಡ್ರಿ, ಇದು ನಾವು ಗಮನಿಸಬೇಕು. ಎಷ್ಟು ಮಹಾಭಾರತವನ್ನು ಮೂಲವಾಗಿ ನಾವು ಅಧ್ಯಯನ ಮಾಡಿದಾಗ ಇಂತಹ ಅನೇಕ ಪ್ರಸಂಗಗಳು ಕಂಡು ಬರ್ತದೆ ನಮಗೆ. ಆದರೆ ಭೀಮಸೇನ ದೇವರು ಮಾಡಿದ್ದು ಸರಿಯೋ? ಧರ್ಮನೇ, ಪರಿಶುದ್ಧ ಭಾಗವತ ಧರ್ಮವನ್ನು ತಿಳಿಸಿಕೊಡಲಿಕ್ಕೆ ಹೊರಟಂತಹ ಭೀಮಸೇನ ದೇವರು ಇಂತಹ ಧರ್ಮವನ್ನು ಉಲ್ಲಂಘನೆ ಮಾಡಿದ ಹಂಗಾಗಲಿಲ್ವೇ? ಅಣ್ಣನಿಗಿಂತಲೂ ಕೂಡ ಮೊದಲಿಗೆ ವಿವಾಹವನ್ನು ಮಾಡಿಕೊಂಡ್ರು. ಧರ್ಮದ ಉಲ್ಲಂಘನೆ ಆಗಲಿಲ್ವೇ ಅಂತ ಒಂದು ಸಂದೇಹ ಬರ್ತದೆ ಮಹಾಭಾರತವನ್ನು ನೋಡಿದಾಗ. ಇದಕ್ಕೆ ಆಚಾರ್ಯರೇ ಪರಮ ಶುದ್ಧವಾಗಿರ್ತಕ್ಕಂತಹ ಉತ್ತರವನ್ನು ಕೊಟ್ಟಿರ್ತಕ್ಕಂಥವ್ರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ನಾವು ನಿಜವಾಗಿಯೂ ಕೂಡ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಧರ್ಮಂತೂ ಸುಲಭಂ. ಧರ್ಮಾಚರಣೆ ಮಾಡ್ತಕ್ಕಂಥದ್ದು ಬಹಳ ಸುಲಭ. ಏನೋ ಒಂದು ಮಾಡ್ರಿ ಅಂದರೆ ಏಕಾದಶಿ ಉಪವಾಸ ಮಾಡ್ರಿ ಅಂತಂದರೆ ಕಷ್ಟ ಬಿದ್ದು ಅದನ್ನೆಲ್ಲ ಇದನ್ನು ಮಾಡ್ತೀವಿ. ಆದರೆ ಧರ್ಮಜ್ಞಾನ ಇದೆ ಅಲ್ವ, ಬಹಳ ದುಷ್ಕರಂ ಅಂತ ಹೇಳ್ತಾರೆ. ಧರ್ಮಜ್ಞಾನಂತೂ ದುಷ್ಕರಂ ಅಂತ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು ಧರ್ಮವನ್ನು. ಅದಕ್ಕೆ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಭೀಮಸೇನ ದೇವರು ಇದ್ದಾರಲ್ವ, ಭೀಮಸೇನ ದೇವರು ಮಾಡಿರ್ತಕ್ಕಂತಹ ನಿರ್ಣಯ ಇದೆ ಅಲ್ವಾ, ಇದು ಪರಿಶುದ್ಧವಾಗಿರ್ತಕ್ಕಂತಹ ಭಾಗವತ ಧರ್ಮ ಅಂತ. ಯಾಕೆ ಅಂತಂದರೆ, ಒಂದು ವೇಳೆ ಭೀಮಸೇನ ದೇವರು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಮದುವೆ ಆಗದೆ ವೇದವ್ಯಾಸ ದೇವರ ಮಾತನ್ನು ಉಲ್ಲಂಘನೆ ಮಾಡಿ ಮದುವೆ ಆಗಿದ್ದರೆ, ಪರಮಾತ್ಮನ ಭಗವಂತನ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಮಾತನ್ನು ಉಲ್ಲಂಘನೆ ಮಾಡಿದಂತಹ ಒಂದು ಅಧರ್ಮವನ್ನು ಎಣಗಾಣ್ತಾ ಇದ್ದರು. ಆದ್ದರಿಂದ ಇಂತಹ ಒಂದು ದೊಡ್ಡ ಅಧರ್ಮಕ್ಕಿಂತಲೂ ಕೂಡ ಈ ಧರ್ಮವನ್ನು ಬಿಡುವುದೇ ಲೇಸು ಅಂತ ಸ್ವೀಕಾರ ಮಾಡಿಕೊಂಡು ವೇದವ್ಯಾಸ ದೇವರ ಮಾತಿನಂತೆ ಹಿಡಿಂಬೆಯನ್ನು ಮದುವೆ ಆಗ್ತಾರಂತೆ. ಆಚಾರ್ಯರು ಈ ಮಾತನ್ನು ನಿರ್ಣಯ ಮಾಡಿಕೊಡ್ತಾರೆ. ಆದ್ದರಿಂದ ಹಿಡಿಂಬೆ ವೇದವ್ಯಾಸ ದೇವರ ಮಾತು ಇದು ಭಗವಂತ ಹೇಳಿದ್ದಾನೆ ಅಂತಂದರೆ ಅದಕ್ಕಿಂತ ಒಂದು ಉತ್ತಮವಾಗಿರ್ತಕ್ಕಂಥ ಧರ್ಮ ಇಲ್ಲ. ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅವನೇನು ಹೇಳ್ತಾನೋ ಅದೇ ಧರ್ಮ. ಆದ್ದರಿಂದ ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತಂದರೆ ಇದೇ ಪರಮ ಭಾಗವತ ಧರ್ಮ ಅಂತ ಸ್ವೀಕಾರ ಮಾಡಿಕೊಂಡು ಭೀಮಸೇನ ದೇವರು ಅಲ್ಲಿ ಹಿಡಿಂಬೆಯನ್ನು ಮದುವೆ ಆಗ್ತಾರಂತೆ. ಆದ್ದರಿಂದ ಇದು ಅಧರ್ಮ ಆಗಲಿಲ್ಲ, ಇದು ಪರಮ ಭಾಗವತ ಧರ್ಮ ಅಂತ. ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥ ಧರ್ಮ ಇದು ಪರಮ ಭಾಗವತ ಧರ್ಮ. ಅದೇ ಇಂತಹ ಭಾಗವತ ಧರ್ಮವನ್ನು ಆಚರಣೆ ಮಾಡಿರ್ತಕ್ಕಂಥವ್ರು ಭೀಮಸೇನ ದೇವರನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ಧರ್ಮರಾಜ, ಧರ್ಮದ ಪ್ರತೀಕ ಅಂತ ಹೇಳ್ತೀವಿ. ಮುಂದೆ ಅಶ್ವತ್ಥಾಮನ ಯುದ್ಧದಲ್ಲಿ, ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ, ಅಶ್ವತ್ಥಾಮ ಹತನಾಗಿದ್ದಾನೆ ಅಂತ ಬಾಯಿಯಿಂದ ಹೇಳು ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಂಬಿ ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇಡಲಿಲ್ಲ. ಕೊನೆಗೆ ಅಂತ್ಯಕಾಲದಲ್ಲಿ ಅವನಿಗೆ ನರಕ ದರ್ಶನ ಆಯಿತು ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಎಷ್ಟು ಧರ್ಮದ ಜ್ಞಾನ, ಪರಮಾತ್ಮ ಯಾವುದು ಧರ್ಮ ಅಧರ್ಮ ಅಂತ ತಿಳಿದುಕೊಂಡು ಎಚ್ಚರಿಕೆಯಿಂದ ಮುನ್ನಡೆಯೋದಿರತಕ್ಕಂಥದ್ದಿದೆ ಅಲ್ವಾ, ಇದು ಸರ್ವಜ್ಞತಮಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಅದು ಸೂಚಕವಾಗಿರ್ತಕ್ಕಂಥದ್ದು. ಆದ್ದರಿಂದ ಭೀಮಸೇನ ದೇವರು ಆ ಕೆಲಸವನ್ನು ಮಾಡಿದರು. ಪರಮಾತ್ಮನ ಮಾತನ್ನು ಉಲ್ಲಂಘನೆಗಿಂತಲೂ ಕೂಡ ಒಂದು ದೊಡ್ಡ ಅಧರ್ಮ ಅಂತಿಲ್ಲ. ಭಗವಂತ ಹೇಳಿದ್ದಾನೆ ಹಿಡಿಂಬೆಯನ್ನು ಮದುವೆ ಆಗುವಂತ ಹೇಳಿದ್ದಾನೆ, ಅದರಿಂದ ಇದೇ ಪರಮ ಭಾಗವತ ಧರ್ಮ ಅಂತ ಹೇಳಿ ಆ ಹಿಡಿಂಬೆಯನ್ನು ಮದುವೆ ಆಗ್ತಾನೆ. ಆದ್ದರಿಂದ ಇದರ ಮೂಲಕ ನಾವು ಎಚ್ಚೆತ್ತುಕೊಳ್ಬೇಕು, ಭಗವಂತ ಏನು ಹೇಳಿದ್ದಾನೆ ಅದನ್ನು ನಾವು ನಿತ್ಯದಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಯಾರೋ ಬೇರೆಯವರು ಬೇಕಾದಷ್ಟು ಹೇಳ್ತಾರೆ, ನಮ್ಮ ತಂದೆ ತಾಯಿಯರು ಹೀಗೆ ಹೇಳಿದ್ದಾರೆ ಹಾಗೆ ಮಾಡ್ತೇವೆ ಅಂತ ಕೆಲವರೆಲ್ಲ ವಾದಿಸುವವರಿರ್ತಾರೆ. ಆದರೆ ನಿಜವಾಗಿಯೂ ಕೂಡ ಭಗವಂತನ ಆಜ್ಞೆ ಹೇಗಿದೆಯೋ ಹಾಗೆ ನಡೆಯತಕ್ಕಂತಹದ್ದೇ ಪರಮ ಮುಖ್ಯವಾಗಿರ್ತಕ್ಕಂತಹ ಭಾಗವತ ಧರ್ಮ. ಹಾಗಾದರೆ ಭಗವಂತನ ಆಜ್ಞೆ ಯಾವುದು? ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳಿದ ಹಾಗೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರ್ತಕ್ಕಂತಹ ಏನು ಧರ್ಮಗಳಿದೆ ಇದೇ ಭಗವಂತನ ಆಜ್ಞೆ.
ಅದರಂತೆ ನಾವು ಜೀವನದಲ್ಲಿ ನಡೆದುಕೊಂಡಾಗ ನಮಗೆ ಉತ್ತಮವಾಗಿರ್ತಕ್ಕಂತಹ ಗತಿ ಅನ್ನೋದು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈ ಪ್ರಸಂಗದ ಮೂಲಕ ನಮಗೆ ಭೀಮಸೇನ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅದನ್ನೇ ಇಲ್ಲಿ ಬಹಳ ಸುಂದರವಾಗಿ ಶ್ರೀಪಾದರಾಜರು ಅಲ್ಲಿದ್ದ ಬಕಹಿಡಿಂಬಕರೆಂಬ ರಕ್ಕಸರ ನಿಲ್ಲದೊರೆಸಿದ ಲೋಕಕಂಟಕರನು ಬಲ್ಲಿದಸುರರ ಗೆಲಿದು ದ್ರೌಪದಿಯ ಕೈ ಪಿಡಿದು, ದ್ರೌಪದಿ ದೇವಿಯ ಕೈ ಹಿಡಿದಿದ್ದಾರಂತೆ. ಏಕಚಕ್ರಾನಗರದಲ್ಲಿ ಬಂದು ಬಕಾಸುರನನ್ನು ಸಂಹಾರ ಮಾಡ್ತಾರೆ. ಮೊದಲಿಗೆ ಬಕಾಸುರನನ್ನು ಸಂಹಾರ ಮಾಡಿ ತನ್ಮೂಲಕ ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿ ದ್ರೌಪದಿ ದೇವಿಯ ಕೈ ಹಿಡಿತಾರೆ. ನಿಜವಾಗಿಯೂ ಕೂಡ ದ್ರೌಪದಿ ದೇವಿಯ ಕೈ ಹಿಡಿದವರು ಯಾರು ಅಂತ ನಾವು ಮಹಾಭಾರತ ನೋಡಿದಾಗ ಏನೋ ಗೊತ್ತಾಗುತ್ತೆ. ಅರ್ಜುನ ಮತ್ಸ್ಯ ಯಂತ್ರವನ್ನು ಭೇದನ ಮಾಡಿ ದ್ರೌಪದಿ ದೇವಿಯನ್ನು ಸ್ವೀಕಾರ ಮಾಡಿದ ಅಂತ. ಆದರೆ ನಿಜವಾಗಿಯೂ ಕೂಡ ದ್ರೌಪದಿ ದೇವಿಯ ಕೈ ಹಿಡಿದಿರ್ತಕ್ಕಂಥವನು ಭೀಮಸೇನ ದೇವರು. ಆ ಮತ್ಸ್ಯಯಂತ್ರ ಭೇದನೆಯನ್ನು ಮಾಡಿದಾಗ ದ್ರೌಪದಿ ದೇವಿ ಮಾಲೆ ಹಾಕುವಂತಹ ಸಂದರ್ಭದಲ್ಲಿ ದ್ರೌಪದಿ ದೇವಿಯಲ್ಲಿ ಶಚಿಯ ಆವೇಶ ವಿಶೇಷವಾಗಿತ್ತು ಅನ್ನೋ ಉದ್ದೇಶದಿಂದ ಅರ್ಜುನ ಸ್ವೀಕಾರ ಮಾಡಿದ ಹೊರತಾಗಿ ನಿಜವಾಗಿಯೂ ಕೂಡ ದ್ರೌಪದಿ ದೇವಿಯಲ್ಲಿ ಹೆಚ್ಚಿನ ಆವೇಶ ಇರತಕ್ಕಂತಹದ್ದು ಅದು ಭಾರತೀ ದೇವಿಯ ಆವೇಶ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಆದ್ದರಿಂದ ದ್ರೌಪದಿ ದೇವಿಯಲ್ಲಿ ಶಚಿಶ್ಯಾಮಲೆ ಮುಂತಾದವರ 4 ಜನರ ಆವೇಶವನ್ನು ಬಹಳ ಸುಂದರವಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ದೊಡ್ಡ ಪ್ರಸಂಗ ಅದರೆಲ್ಲ ತಮಗೆ ಪರಿಚಯ ಇರ್ತದೆ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಹೀಗೆ ಬಲ್ಲಿದಸುರರ ಗೆಲಿದು ದ್ರೌಪದಿಯ ಕೈ ಪಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ. ಹೀಗೆ ಭೀಮಸೇನ ದೇವರು ದ್ರೌಪದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಇನ್ನೊಂದು ಭೀಮಸೇನ ದೇವರ ಮುಖ್ಯವಾಗಿರತಕ್ಕಂಥ ಕೆಲಸ ಇದು ರಾಜಕುಲ ವ್ರಜ ನೆನೆಸಿದ ಮಾಘದನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು. ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಪಾಂಡವರು. ಆ ಸಂದರ್ಭದಲ್ಲಿ ರಾಜಸೂಯ ಯಾಗ ಅಂತಂದರೆ ಸಮಸ್ತ ರಾಜರ ಒಂದು ಸಂಪತ್ತಿನಿಂದ ಯಾಗದಲ್ಲಿ ಭಗವಂತನಿಗೆ ಆ ಯಾಗವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದೇ ಒಂದು ದೊಡ್ಡ ರಾಜಸೂಯ ಯಾಗ. ಯಾಕಂದರೆ ಎಲ್ಲ ರಾಜರನ್ನು ಗೆಲ್ಲಬೇಕು ಅಂತಂದರೆ ಎಲ್ಲ ರಾಜರ ಗೆಲ್ಲಬೇಕು ಅಂದರೆ ಯಾವ ರಾಜರನ್ನು ಗೆಲ್ಲಬೇಕು? ಯಾರ್ಯಾರೋ 4-5 ಮಂದಿ ಸಾಮಂತ ರಾಜರಲ್ಲ, ಜರಾಸಂಧಾದಿಗಳನ್ನು ಗೆಲ್ಲಬೇಕು. ಆದ್ದರಿಂದ ಜರಾಸಂಧಾದಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಲೇ ಕೃಷ್ಣ ಪರಮಾತ್ಮ ಪಾಂಡವರಿಂದ ರಾಜಸೂಯ ಯಾಗವನ್ನು ಮಾಡಿಸ್ತಾನೆ. ಈ ಉದ್ದೇಶದಿಂದ ಜರಾಸಂಧನನ್ನು ಸೋಲಿಸಬೇಕು ಅಂತ ಹೇಳಿ ರಾಜಸೂಯ ಯಾಗವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಭೀಮಸೇನ ದೇವರು, ಅರ್ಜುನ, ಕೃಷ್ಣ ಪರಮಾತ್ಮ 3 ಮಂದಿ ಮಗಧ ದೇಶಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಜರಾಸಂಧ ಬ್ರಾಹ್ಮಣ ವೇಷದಿಂದ ಬರ್ತಾರಂತೆ. ಬ್ರಾಹ್ಮಣ ವೇಷದಿಂದ ಬಂದು ಬರಬೇಕಾದ್ರೆ ಹಿಂದಿನ ವೇಷದಿಂದ ಬರ್ತಾರೆ, ಹಿತ್ತಲ ಬಾಗಿಲಿನಿಂದ ಬರ್ತಾರೆ. ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ರಾಜ್ಯದ ಮುಖದ್ವಾರದಿಂದ ಪ್ರವೇಶ ಮಾಡುವುದಿಲ್ಲ, ಮಗಧ ದೇಶದ ಉತ್ತರ ಬಾಗಿಲಿನಿಂದ ಬರ್ತಾರಂತೆ. ಬಂದು ಮೊದಲಿಗೆ ಆ ಜರಾಸಂಧನ ರಾಜ್ಯದಲ್ಲಿ ಒಂದು ದೊಡ್ಡ ಪರ್ವತ, ಆ ಪರ್ವತವನ್ನು ಅದನ್ನು ಶಿವಲಿಂಗ ಅಂತ ಪೂಜೆ ಮಾಡ್ತಾ ಇದ್ದವನು. ಆ ಪರ್ವತವನ್ನು ನಾಶ ಮಾಡ್ತಾ ಇದ್ದಾರೆ. ನಾಶ ಮಾಡಿ ಅವನ ದೊಡ್ಡ 2 ಭೇರಿಗಳಿದ್ವಂತೆ. ಅವನ ವಿಜಯೋತ್ಸವದ ಸೂಚಕವಾಗಿ ಎಲ್ಲಾದರೂ ವಿಜಯವನ್ನು ಮಾಡಿ ಪಡೆದುಕೊಂಡು ಬಂದಿದ್ರೆ ಅಂತಂದರೆ ಅವನ ಭೇರಿಯನ್ನು ಮೊಳಗಿಸ್ತಾ ಇದ್ರಂತೆ. ಆ ಭೇರಿಯನ್ನು ನಾಶ ಮಾಡ್ತಾರೆ. ಯಾಕೆ ಅಂದರೆ ಇನ್ನು ಮುಂದೆ ಇವನಿಗೆ ಈ ಕೆಲಸ, ಈ ನಗಾರಿಯ ಕೆಲಸ ಇಲ್ಲ, ಯಾಕೆ ಇವನು ನಿರ್ನಾಮನೆ ಮಾಡಿ ಹೋಗ್ತೇವೆ ನಾವು ಅಂತ ಭೇರಿಯನ್ನು ನಿರ್ನಾಮ ಮಾಡಿದ್ದಾರಂತೆ. ಬಂದು ನೇರವಾಗಿ ಜರಾಸಂಧನ ಹತ್ರ ಬರ್ತಾ ಇದ್ದಾರೆ. ಬ್ರಾಹ್ಮಣ ವೇಷದಿಂದ ಬಂದಿದ್ದಾರೆ. ಜರಾಸಂಧನಿಗೆ ಬಹಳ ಬುದ್ಧಿವಂತ ಅವನು. ಅಂದ್ಕೊಂಡಿದ್ದಾರೆ, ನೀವು ಸರ್ವಥಾ ಬ್ರಾಹ್ಮಣರಲ್ಲ, ನಿಮ್ಮನ್ನು ನೋಡಿದರೆ ಬ್ರಾಹ್ಮಣರ ಲಕ್ಷಣವೇ ಇಲ್ಲ ಅಂತ. ಅದಕ್ಕೆ ಅಂದ ಕೃಷ್ಣ ಅಂದ, ನಿಜವಾಗಿಯೂ ಕೂಡ ಬಹಳ ಬುದ್ಧಿವಂತ ನೀನು, ನಾವು ಬ್ರಾಹ್ಮಣರಲ್ಲ, ಕ್ಷತ್ರಿಯರು, ಕೃಷ್ಣಾರ್ಜುನ ಭೀಮರು, ಆದ್ದರಿಂದ ನಿನ್ನ ಸಂಹಾರಕ್ಕೆ ಬಂದಿದ್ದೇವೆ. ಯಾರನ್ನು ನಮ್ಮ 3 ಜನರಲ್ಲಿ ಯಾರನ್ನು ಬೇಕಾದರೂ ಆರಿಸ್ಕೊ ನಿನ್ನ ಜೊತೆ ಯುದ್ಧಕ್ಕೆ ಇವತ್ತು ಅಂತಂದ. ಅದಕ್ಕೆ ಭೀಮಸೇನ ಜರಾಸಂಧ ವಿಚಾರ ಮಾಡಿದ, ಯಾರನ್ನು ಆರಿಸ್ಕೊಳ್ಳೋಣ? ಕೃಷ್ಣನನ್ನು ಆರಿಸ್ಕೊಂಡ್ರೆ ನನ್ನ ನಿರ್ಣಯವನ್ನೇ ಮಾಡಿಬಿಡ್ತಾನೆ. ಕೃಷ್ಣನನ್ನು ನಾನು ಸರ್ವಥಾ ಆರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯುದ್ಧಕ್ಕೆ. ಇನ್ನು ಆರಿಸ್ಕೊಳ್ಳೋದಾದರೆ ಭೀಮಾರ್ಜುನರಲ್ಲಿ ಅರ್ಜುನನನ್ನು ಒಂದು ವೇಳೆ ಆರಿಸಿಕೊಂಡ್ರೆ ಅರ್ಜುನನನ್ನು ಬೇಕಾದ ಸುಲಭವಾಗಿ ಸಂಹಾರ ಮಾಡ್ಬೋದು. ಯಾಕೆಂದರೆ ಜರಾಸಂಧನ ಪರಾಕ್ರಮನೇ ಅಂತಹದ್ದು, ಬಹಳ ಪರಾಕ್ರಮಿ. ಇಂದು ಅರ್ಜುನನಿಗಿಂತಲೂ ಅಮಿತ ಪರಾಕ್ರಮಿ ಜರಾಸಂಧ. ಆದ್ದರಿಂದ ಸುಲಭವಾಗಿ ಅರ್ಜುನನನ್ನು ಸಂಹಾರ ಮಾಡಿದರೂ ಕೂಡ ಸಂಹಾರ ಮಾಡಿದ ನಂತರ ಭೀಮನನ್ನು ಉಳಿಸ್ತಾನೋ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ. ಈ ಉದ್ದೇಶದಿಂದ ಅರ್ಜುನನನ್ನೂ ಕೂಡ ನಾನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಭೀಮ ಉಳಿಸೋದಿಲ್ಲ ಅಂತ ಗ್ಯಾರಂಟಿ. ಅರ್ಜುನನನ್ನು ನಾನು ಸಂಹಾರ ಮಾಡಿದರೆ ಭೀಮನನ್ನು ಉಳಿಸೋದಿಲ್ಲ. ಅದರಿಂದ ಗೆದ್ದರೂ ಸೋತರು ಭೀಮನ ಹತ್ರ ಸೋಲೋಣ, ಸತ್ರು ಸರಿ ಅವನ ಹತ್ರ ಸೋಲೋಣ ಅಂತ ಭೀಮನನ್ನು ಅರಿಸ್ಕೊಳ್ತಾನಂತ. ಈ ಉದ್ದೇಶವನ್ನು ಆಚಾರ್ಯರು ಬರೀತಾರೆ. ಆದರೆ ಮೇಲ್ನೋಟಕ್ಕೆ ಅರ್ಜುನ ಇನ್ನೂ ಬಾಲಕ, ಅರ್ಜುನನ ಜೊತೆಗೆ ಯುದ್ಧ ಮಾಡಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಕೃಷ್ಣ ಅವನು ಗೊಲ್ಲ, ಕ್ಷತ್ರಿಯನಲ್ಲ,
ಆದ್ದರಿಂದ ಅವನ ಜೊತೆಗೂ ಯುದ್ಧ ಬೇಕಾಗಿಲ್ಲ ಅಂತ ಒಳಗಿನ ಆಂತರ್ಯವನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಿಡಿಸಿಕೊಡ್ತಾರೆ. ಆದರೆ ಒಳಗಿನ ಆಂತರ್ಯ ಹೀಗಿತ್ತವನಿ, ಕೃಷ್ಣನ ಜೊತೆಗೆ ಯುದ್ಧ ಮಾಡುವ ಧೈರ್ಯ ಇಲ್ಲ, ಅರ್ಜುನನ ಜೊತೆಗೆ ಯುದ್ಧ ಮಾಡುವ ಧೈರ್ಯ ಇದ್ದರೂ ಕೂಡ ನಂತರ ಭೀಮನ ಹೆದರಿಕೆಯಿಂದ ಅರ್ಜುನನನ್ನು ಬಿಟ್ಟ. ಆದ್ದರಿಂದ ಕೊನೆಗೆ ಭೀಮಸೇನ ದೇವರನ್ನೇ ಆರಿಸ್ಕೋತಾನೆ. ಕೊನೆಗೆ ಶತ್ರು ಬಲಭೀಮನಿಂದನೇ ಸತ್ತ ಅಂತ ಪ್ರೀತಿ ಬರ್ತದೆ ಅನ್ನೋ ಉದ್ದೇಶದಿಂದ ಭೀಮಸೇನ ದೇವರನ್ನು ಆರಿಸ್ಕೊಳ್ತಾನಂತ. ಹೀಗೆ ಭೀಮ ಜರಾಸಂಧರಿಗೆ ಯುದ್ಧವನ್ನು ಕೃಷ್ಣ ಪರಮಾತ್ಮ ಏರ್ಪಾಟು ಮಾಡಿದ ತಾನೇ. ಹೀಗೆ ಭಯಂಕರವಾಗಿರ್ತಕ್ಕಂಥ ಯುದ್ಧ. ಆ ಸಂದರ್ಭದಲ್ಲಿ ಅವನ ಎಲ್ಲ ನಿರ್ನಾಮವನ್ನು ಮಾಡಿ ಅನೇಕ ಬಾರಿ ಗಂಗಾ ನದಿಗೆ ಕರ್ಕೊಂಡು ಹೋಗಿ ಅವನನ್ನು ಮುಳುಗಿಸಿ ವಿಷ್ಣು ಪಾದೋದಕವನ್ನು ಎಂದೂ ಕೂಡ ಪರಮಾತ್ಮನ ಪಾದೋದಕವನ್ನು ಸ್ಪರ್ಶ ಕೂಡ ಮಾಡಿದ್ದಿಲ್ಲ ಅವನು. ಅಂತಹ ಜರಾಸಂಧ ಪರಮ ವೈಷ್ಣವ ದ್ವೇಷಿ, ಪರಮಶೈವ, ಅಂಥವನಿಗೆ ವಿಷ್ಣು ಪಾದೋದಕದಲ್ಲಿ ಮುಳುಗಿಸಿ ತನ್ಮೂಲಕ ಅವನನ್ನು ನಿರ್ನಾಮ ಮಾಡಿದ ಮೇಲೆ ಭಗವಂತನ ಆಜ್ಞೆಯನ್ನು ಪಡೆದುಕೊಂಡು ಅವನ ದೇಹವನ್ನು ಸೀಳ್ತಾ ಇದ್ದಾನಂತೆ. ಸೀಳಿ ತನ್ಮೂಲಕ ಇದಕ್ಕಿಂತ ಭಗವಂತನಿಗೆ ಜರಾಸಂಧನ ವಧೆಗಿಂತಲೂ ಕೂಡ ಪ್ರೀತಿಯಕರವಾಗಿರ್ತಕ್ಕಂಥ ಕೆಲಸ ಇನ್ನೊಂದಿಲ್ಲ ಅಂತ. ಎಷ್ಟೇ ವಿಧವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಲಿ, ಆದರೆ ಎಷ್ಟೇ ವಿಧವಾಗಿರ್ತಕ್ಕಂತಹ ಸಂಪತ್ತನ್ನು ಭಗವಂತನಿಗೆ ಕೊಡಲಿ, ಆದರೆ ಒಂದು ಇದು ಪರಮ ಭಾಗವತ ಧರ್ಮ ಅಂತ. ವಿಷ್ಣು ವೈಷ್ಣವರನ್ನು ನಿಗ್ರಹ ಮಾಡ್ತಕ್ಕಂಥದ್ದಿದೆ ಅಲ್ವಾ, ಇದು ವಿಷ್ಣು ವೈಷ್ಣವರನ್ನು ನಿಂದನೆ ಮಾಡ್ತಕ್ಕಂಥವರ ನಿಗ್ರಹ, ಇದು ಪರಮ ಭಾಗವತ ಧರ್ಮ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಯಾರು ಅದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕು. ಇವತ್ತು ಅನೇಕ ಜನ, ಇವತ್ತು ಆಧುನಿಕರೆಲ್ಲ ದೇವರ ಬಗ್ಗೆ, ದೇವರ ಭಕ್ತರ ಬಗ್ಗೆ ಎಲ್ಲ ನಿಂದನೆ ಮಾಡ್ತಾ ಇರ್ತಾರೆ. ಇದೆಲ್ಲ ಕೇಳಿಕೊಂಡು ಸುಮ್ಮನೆ ಕೂಡ್ತೀವಲ್ವ, ಅದು ಒಂದು ಧರ್ಮ ಅಲ್ಲ ಅಂತ. ಅದಕ್ಕೆ ನಮಗೆ ಸಾಮರ್ಥ್ಯ ಇದ್ದರೆ ಅದಕ್ಕೆ ಪ್ರತಿರೋಧವನ್ನು ಮಾಡಬೇಕಂತ. ಇದು ಒಂದು ಧರ್ಮ, ಇದು ಪರಮ ಭಾಗವತ ಧರ್ಮ. ಇಲ್ಲದೇ ಇದ್ದರೆ ಆ ಜಾಗದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹ ಪರಮೋ ಧರ್ಮ ಅಂತ ಹೇಳಿದ್ದಾರೆ. ನಾರಾಯಣನನ್ನು ದ್ವೇಷ ಮಾಡ್ತಕ್ಕಂಥವರು ಅಥವಾ ನಾರಾಯಣನ ಭಕ್ತರನ್ನು ದ್ವೇಷವನ್ನು ಮಾಡ್ತಕ್ಕಂಥವರ ನಿಗ್ರಹ ಇದು ಪರಮ ಭಾಗವತ ಧರ್ಮವಾಗಿರ್ತಕ್ಕಂಥದ್ದು. ಆದ್ದರಿಂದ ಭೀಮಸೇನ ದೇವರು ಜರಾಸಂಧನನ್ನು ಸಂಹಾರ ಮಾಡಿ ಏನು ಭಗವಂತನಿಗೆ ಕರ್ಮ ಸಮರ್ಪಣೆ ಮಾಡಿದ್ರಲ್ವ, ಇದಕ್ಕಿಂತ ಹೆಚ್ಚು ಪ್ರೀತಿ ಯಾವುದರಿಂದಲೂ ಆಗಲಿಲ್ಲ ಅಂತ. ಆದ್ದರಿಂದ ಅಷ್ಟು ಪರಮ ಪ್ರೀತಿ ಜರಾಸಂಧನ ಸಂಹಾರದಿಂದ. ಯಾಕೆ ಒಬ್ಬ ಜರಾಸಂಧನನ್ನು ಸಂಹಾರ ಮಾಡಿದರೆ ಎಷ್ಟು ಸಜ್ಜನರು, ಅವನ ಅಧೀನದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ರಾಜರು ಬಂಧಿತರಾಗಿ ಬಿದ್ದಿದ್ರು. ಆ ಎಲ್ಲ ಬಂಧಿತರಾದಂತಹ ರಾಜರನ್ನು ಬಿಡಿಸಿ ತನ್ಮೂಲಕ ಆ ಧರ್ಮವನ್ನು ಉಳಿಸಿದಂತಹ ಕಾರಣ. ಆದ್ದರಿಂದ ಭೀಮಸೇನ ದೇವರಿಗೆ ಮಾಡಿರ್ತಕ್ಕಂತಹ ಅನುಗ್ರಹ ಕೃಷ್ಣ ಪರಮಾತ್ಮ ಅನನ್ಯವಾಗಿರ್ತಕ್ಕಂತಹದ್ದು ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೀಗೆ ಕೊನೆಗೆ ಅನೇಕ ಮಾಡಿ ಎಲ್ಲ ಆಯಿತು. ರಾಜಸೂಯ ಯಾಗ ಆಯಿತು. ರಾಜಸೂಯ ಯಾಗದಲ್ಲಿ ಇದರ ವೈಭವವನ್ನು ನೋಡಿ ದುರ್ಯೋಧನನಿಗೆ ಬಹಳ ಹೊಟ್ಟೆ ಕಿಚ್ಚಿನಿಂದ, ಅಲ್ಲೂ ಅಸೂಯೆ, ಹೊಟ್ಟೆ ಕಿಚ್ಚಿನಿಂದ ಹೇಗಾದರೂ ಮಾಡಿ ಇವರ ಸಂಪತ್ತನ್ನೆಲ್ಲ ನಾಶ ಮಾಡಬೇಕು, ಇವರ ರಾಜ್ಯ ಸಂಪತ್ತನ್ನೆಲ್ಲ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಪಗಡೆ ಆಟದಿಂದ ಸಂಪೂರ್ಣ ರಾಜ್ಯವನ್ನೆಲ್ಲ ಮೋಸದಿಂದ ಕಸಿದುಕೊಂಡು ಅವರನ್ನು ವನವಾಸಕ್ಕೆ ಕಳಿಸ್ತಾನೆ. ವನವಾಸದಲ್ಲಿ ಸುಮಾರು ಆ ವನವಾಸವನ್ನೆಲ್ಲ 1 ವರ್ಷ ಅಜ್ಞಾತವಾಸವನ್ನು ಕಳೆಯಬೇಕು. ಈ ಉದ್ದೇಶ ಮಾಡಿದಾಗ 1 ವರ್ಷ ಅಜ್ಞಾತವಾಸದಲ್ಲಿ ಎಲ್ಲಿರಬೇಕು ಅಂತ ಚಿಂತನೆ ಮಾಡಿದಾಗ ಅದಕ್ಕೋಸ್ಕರ ವಿರಾಟರಾಜನ ಆಸ್ಥಾನದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ. ವಿರಾಟರಾಜನ ಆಸ್ಥಾನದಲ್ಲಿ ಒಬ್ಬೊಬ್ಬರು ಒಂದೊಂದು ವೇಷದಿಂದ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತಾವು ವಾಸವನ್ನು ಮಾಡಬೇಕು. ಆ ಉದ್ದೇಶದಿಂದ ಒಬ್ಬೊಬ್ಬರು ವೇಷವನ್ನು ಧಾರಣೆ ಮಾಡ್ತಾರೆ. ಆದರೆ ಭೀಮಸೇನ ದೇವರು ಅಲ್ಲೂ ಧರ್ಮವನ್ನು ಬಿಡಲಿಲ್ಲ. ಏನು ಮಾಡ್ತಾರೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ವೇಷವನ್ನು ಧಾರಣೆ ಮಾಡಿದರೆ ಭೀಮಸೇನ ಧರ್ಮರಾಜ ಯತಿವೇಷವನ್ನು ಧಾರಣೆ ಮಾಡ್ತಾನೆ. ಭೀಮಸೇನ ದೇವರು ಒಬ್ಬ ಶೂದ್ರ ಅಡಿಗೆ ವೇಷವನ್ನು ಧಾರಣೆ ಮಾಡ್ತಾರೆ. ಶೂದ್ರ ವೇಷದಿಂದ ಅಡಿಗೆಯವನಾಗಿ ವಿರಾಟರಾಜನ ನಗರಕ್ಕೆ ಹೋಗ್ತಾರೆ. ಯಾಕೆ ಅಡಿಗೆಯವನ ವೇಷದಿಂದ ಹೋದರು ಅಂತ ಶ್ರೀಮದಾಚಾರ್ಯರು ಅಲ್ಲೂ ಕೂಡ ನಿರ್ಣಯವನ್ನು ಕೊಡ್ತಾರೆ. ಅಡಿಗೆಯವನ ವೇಷದಿಂದ ಯಾಕೆ ಹೋದರು ಅಂತಂದರೆ, ಪರಪಾಕೋ ಒಂದು ಪರಮಧರ್ಮ ಇದೆ. ಪರಪಾಕೋ ನಿಷಿದ್ಧಸ್ಯ ಕ್ಷತ್ರಿಯಸ್ಯ ವಿಶೇಷತಃ ಅಂತ. ಯಾವತ್ತಿಗೂ ಕೂಡ ಪರಪಾಕ ಅನ್ನೋದು ನಿಷೇಧ. ಇನ್ನೊಬ್ಬರ ಪಾಕವನ್ನು ನಾವು ಉಣ್ಣಬಾರ್ದಂತೆ, ಇನ್ನೊಬ್ಬರು ಮಾಡಿದಂತಹ ಅಡಿಗೆಯನ್ನು. ಅದಕ್ಕೆ ಇವತ್ತು ನಾವು ಅನೇಕ ವೈದಿಕರಲ್ಲಿ ಆ ಸ್ವಯಂ ಪಾಕದ ಪದ್ಧತಿಯನ್ನು ನಾವು ಇವತ್ತು ಕಾಣ್ತೇವೆ. ಪರಪಾಕವನ್ನು ನಿಷಿದ್ಧ, ಅದರಲ್ಲಿ ಕ್ಷತ್ರಿಯನಿಗೆ ಗೃಹಸ್ಥನಿಗೆ ವಿಶೇಷವಾಗಿ ಪರಪಾಕ ನಿಷಿದ್ಧ ಅಂತ ಹೇಳ್ತಾರೆ. ಆದ್ದರಿಂದ ಈ ಧರ್ಮವನ್ನು ಒಂದು ವೇಳೆ ಅಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿ ಹೋದಾಗ ಈ ಧರ್ಮಚ್ಯುತ ಆಗಬಾರ್ದು ಅಂತ ಹೇಳಿ ತಾನೇ ಅಡಿಗೆಯವನ ವೇಷವನ್ನು ಧಾರಣೆ ಮಾಡ್ತಾ ಇದ್ದಾನೆ. ಅಡಿಗೆಯವನ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗಿ ಅಲ್ಲಿ ಶೂದ್ರ ವೇಷದಿಂದ, ಅಲ್ಲ ಅಡಿಗೆಯವನ ವೇಷದಿಂದ ಬ್ರಾಹ್ಮಣನಾಗೆ ಹೋಗ್ಬೋದಾಗಿತ್ತು, ಶೂದ್ರ ವೇಷವನ್ನು ಯಾಕೆ ಧಾರಣೆ ಮಾಡಿಕೊಂಡು ಹೋದ ಅಂತ ಅದಕ್ಕೂ ಆಚಾರ್ಯರ ಕಾರಣ ಕೊಡ್ತಾರೆ.
ಒಂದು ವೇಳೆ ಬ್ರಾಹ್ಮಣನಾಗಿ ವೇಷವನ್ನು ತೊಟ್ಟು ಅಡಿಗೆಯವನಾಗಿ ಹೋಗಿದ್ದರೆ ಎಲ್ಲಾದರೂ ಧರ್ಮದ ಸಂದೇಹ ಇದ್ದಾಗ ಬ್ರಾಹ್ಮಣನಾಗಿರ್ತಕ್ಕಂತಹವನು ಉಪದೇಶ ಮಾಡಲೇಬೇಕು. ಆದಾಗ ಬ್ರಾಹ್ಮಣನಾಗಿ ಉಪದೇಶ ಮಾಡಬೇಕಾದ್ರೆ ಇವನ ಜ್ಞಾನದ ಒಂದು ಪರಾಕಾಷ್ಠತೆ ವಿರಾಟ್ ರಾಜನಿಗೆ ಗೊತ್ತಾಗಿಬಿಟ್ರೆ ಪುನಃ ಮತ್ತೆ ಅಜ್ಞಾತವಾಸವೆಲ್ಲ ಭಗ್ನ ಆಗ್ತೀತು ಅನ್ನೋ ಉದ್ದೇಶದಿಂದ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಲಿಲ್ಲ ಅಂತ. ಯಾಕೆಂತಂದರೆ ಭೀಮಸೇನ ದೇವರಿಗಿಂತಲೂ ಕೂಡ ಧರ್ಮವನ್ನು ತಿಳಿದಿರತಕ್ಕಂಥವ್ರು ಯಾರೂ ಇದ್ದಿಲ್ಲ. ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿದರೆ ಧರ್ಮವನ್ನು ಉಪದೇಶ ಮಾಡಲೇಬೇಕಾಗಿತ್ತು. ಯಾವಾದರೂ ಒಂದು ಸಂದರ್ಭದಲ್ಲಿ ಉಪದೇಶ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು, ಇವನು ಸರಿಯಾಗಿ ಇವನು ಭೀಮಸೇನ ದೇವರಿ ಅಂತ ಗೊತ್ತಾಗ್ಬಿಡ್ತಿತ್ತು. ಈ ಉದ್ದೇಶದಿಂದ ಆ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಲಿಲ್ಲ ಅಂತ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಆದ್ದರಿಂದ ಶೂದ್ರ ವೇಷವನ್ನು ಧಾರಣೆ ಮಾಡಿದ್ದಾನೆ. ಶೂದ್ರ ವೇಷವನ್ನು ಧಾರಣೆ ಮಾಡಿ ಕೀಚಕನನ್ನು ಸಂಹಾರ ಮಾಡಿದ್ದಾನೆ. ದುರ್ಲನಾಗಿರ್ತಕ್ಕಂತಹ ಕೀಚಕ. ಆ ಕೀಚಕನು ಅನೇಕ ದುಷ್ಟರಲ್ಲಿ ಕೆಲವೊಂದು ಲಿಸ್ಟನ್ನು ಮಾಡಿದ್ದಾರೆ ಮಹಾಭಾರತದಲ್ಲಿ. ಕೀಚಕ, ಜರಾಸಂಧ, ದುಶ್ಯಾಸನ, ದುರ್ಯೋಧನ ಇವೆಲ್ಲ ಅತ್ಯಂತ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರು. ಆದ್ದರಿಂದ ಇಂಥವರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿರ್ತಕ್ಕಂಥವ್ರು ಭೀಮಸೇನ ದೇವರು. ಎಲ್ಲರನ್ನೂ ನೋಡ್ರಿ ನೀವು, ಕೀಚಕ, ದುರ್ಯೋಧನ ಮೊದಲಾಗಿರ್ತಕ್ಕಂಥ ಜರಾಸಂಧ ಎಲ್ಲ ಬಲಿಷ್ಠರಾಗಿರ್ತಕ್ಕಂಥ ಏನು ಕಲಿಗಳಿದ್ದಾರೆ ಇವರನ್ನೆಲ್ಲರನ್ನೂ ಕೂಡ ನಿರ್ನಾಮ ಮಾಡಿರ್ತಕ್ಕಂಥವ್ರು ಭೀಮಸೇನ ದೇವರು ಮಾತ್ರ. ಆದ್ದರಿಂದ ನಮ್ಮ ಜೀವನದಲ್ಲಿ ಅಂತಹ ಕಲಿಗಳು ನಿರಂತರವಾಗಿ ಇದ್ದೇ ಇರ್ತಾರೆ. ಕೀಚಕ ಅವನು ಮನಸ್ಸಿನ ಅಭಿಮಾನಿ ಅಂತ. ಕೀಚಕ ಮನಸ್ಸಿನ ಅಭಿಮಾನಿ ಅಂತೆ. ಒಬ್ಬೊಬ್ಬ ಇಂದ್ರಿಯಗಳಿಗೆ ಒಬ್ಬೊಬ್ಬರ ಅಭಿಮಾನಿ ದೇವತೆಗಳು ಅಂತ ಇರ್ತಾರಲ್ವ. ದೇವತೆಗಳನ್ನು ಕೇಳಿದ್ದೇವೆ, ಆದರೆ ದೈತ್ಯರು ಇರ್ತಾರಂತೆ. ದೇವತೆಗಳು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡಿದರೆ ದೈತ್ಯರು ನಮ್ಮ ದುರ್ಮಾರ್ಗದಲ್ಲಿ ಪ್ರಚೋದನೆ ಮಾಡ್ತಾ ಇರ್ತಾರೆ. ನಾವೇನಾದರೂ ಕೆಟ್ಟ ಮನಸ್ಸನ್ನು, ಕೆಟ್ಟ ವಿಚಾರವನ್ನು ಮಾಡಿದರೆ ಅದಕ್ಕೆಲ್ಲ ಪ್ರೇರಕನಾಗಿರ್ತಕ್ಕಂಥವನು ಕೀಚಕ ಅಂತ. ಹೀಗೆ ಒಂದೊಂದು ನಾವು ಕೆಟ್ಟ ಮಾರ್ಗದಲ್ಲಿ ಪ್ರವೃತ್ತಿ ಮಾಡೋದಕ್ಕೂ ಕೂಡ ಒಬ್ಬೊಬ್ಬ ದೈತ್ಯರು ಕಾರಣರಾಗ್ತಾರೆ. ಹಾಗಾದರೆ ಇಂತಹ ಒಂದು ದೈತ್ಯರನ್ನು ನಿರ್ನಾಮ ಮಾಡಬೇಕು, ನಮ್ಮಲ್ಲಿ ಅಡಗಿರ್ತಕ್ಕಂತಹ ದೈತ್ಯರನ್ನು ನಿರ್ನಾಮ ಮಾಡಬೇಕಂದ್ರೆ ಭೀಮಸೇನ ದೇವರನ್ನು ನಾವು ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು, ಅವರು ಮಾಡಿರ್ತಕ್ಕಂತಹ ಶಾಸ್ತ್ರಗಳನ್ನು ಓದಬೇಕು. ಈ ಉದ್ದೇಶದಿಂದ ಕೀಚಕನನ್ನು ಸಂಹಾರ ಮಾಡುವ ಮೂಲಕ ತನ್ಮೂಲಕ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ದುರುಳ ಕೀಚಕನನು ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರೆ ಕರಿಯೆ ಮಾಡಲವನ ಗರಡಿ ಮನೆಯೊಳು ಬರಸಿ ಸವರಿ ಅವನನ್ವಯ ಕುರುಪನಟ್ಟಿದ ಮಲ್ಲವ ಕುಲುವ ಸದೆದ. ದುರುಳ ಕೀಚಕನು ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಕರೆಯೇ ಮಾಡಲವನ ಗರಡಿ ಮನೆಯೊಳು ಅಂತಂದರೆ ನರ್ತನ ಶಾಲೆ ಅಂತ ಅರ್ಥ. ಗರಡಿ ಮನೆ ಅಂತಂದರೆ ನರ್ತನ ಶಾಲೆ ಕರೆಸ್ತಾನೆ. ನರ್ತನ ಶಾಲೆಗೆ ಕರೆಸಿ ಅವನನ್ನು ನಿರ್ನಾಮ ಮಾಡ್ತಾನೆ. ಹೇಗೆ ಮಾಡಿದ ಅಂತ ವರ್ಣನೆ ಮಾಡ್ತದೆ ಮಹಾಭಾರತ. ಸಂಪೂರ್ಣವಾಗಿ ಅವನ ಮೇಲಿನ ಭಾಗವನ್ನು ಮತ್ತು ತೆಳಗಿನ ಭಾಗವನ್ನು ಸಂಪೂರ್ಣವಾಗಿ ಹೊಟ್ಟೆಯೊಳಗೆ ಸೇರಿಸಿ ಚಪಾತಿ ಹಿಟ್ಟು ಕಲಿಸಬೇಕಾದ್ರೆ ಹೇಗೆ ಮುದ್ದೆ ಮಾಡ್ತಾರಲ್ವ, ಹಾಗೆ ಅವನ ದೇಹವನ್ನು ಮಾಡಿದಂತೆ. ಅವನ ಆ ಸಂಹಾರ ಪ್ರಕ್ರಿಯೆ ಭಯಂಕರವಾಗಿತ್ತು ಅಂತ ಮಹಾಭಾರತ ವರ್ಣನೆ ಮಾಡ್ತದೆ. ಅಷ್ಟು ಭಯಂಕರವಾಗಿ ಕೀಚಕನನ್ನು ಸಂಹಾರ ಮಾಡಿದ್ದಾನಂತೆ. ಆದ್ದರಿಂದ ಈ ರೀತಿ ಆ ಕೀಚಕರನ್ನು ಸಂಹಾರ ಮಾಡಿ ನಂತರ ಉಪಕೀಚಕರನ್ನು 100 ಮಂದಿ ಉಪಕೀಚಕರನ್ನು ಕೂಡ ಸಂಹಾರ ಮಾಡಿದ್ದಾನಂತೆ. ಆ 100 ಮಂದಿ ಕೀಚಕರನ್ನು ಕೂಡ ನಿರ್ನಾಮ ಮಾಡಿ ನಂತರದಲ್ಲಿ ವೈರಿ ದುಶ್ಯಾಸನನ ತೊಡೆಯ ಮೇಲೆ ಎಡೆಗೆಡೆಹಿ ವೀರ ನರಹರಿಯ ಲೀಲೆಯ ತೋರಿದ. ದುಶ್ಯಾಸನನನ್ನು ಸಂಹಾರ ಮಾಡಬೇಕು. ಮಹಾಭಾರತ ಯುದ್ಧ ಆಗ್ತಾ ಇದೆ. ಆ ಸಂಹಾರದಲ್ಲಿ ಅಂತಹ ಸಂದರ್ಭದಲ್ಲಿ ದುಶ್ಯಾಸನನನ್ನು ಸಂಹಾರ ಮಾಡಬೇಕಾದ್ರೆ ನರಸಿಂಹದೇವರಿಗೆ ಬಲಿಯಾಗಿ ಕೊಡ್ತಾ ಇದ್ದಾನಂತೆ. ನರಸಿಂಹದೇವರಿಗೆ ಮನ್ಯ ಸೂಕ್ತವನ್ನು ಆ ಸಂದರ್ಭದಲ್ಲಿ ಕಂಡುಕೊಂಡು ನರಸಿಂಹದೇವರಿಗೆ ಬಲಿಯಾಗಿ ಕೊಡ್ತಾ ಇದ್ದಾನೆ. ಅಂತಹ ಕೌರವರ ಬಲಸವರಿ ವೈರಿಗಳ ನಗ್ಗೊತ್ತಿ ಓರಂತೆ ಕೌರವರ ಮುರಿದು ಮರೆದ. ಹೀಗೆ ಒಂದೊಂದು ಸಂದರ್ಭದಲ್ಲೂ ಕೂಡ ಪರಮಾತ್ಮನಿಗೆ ಎಲ್ಲ ವಿಧವಾಗಿರತಕ್ಕಂತಹ ಈ ರಾಕ್ಷಸರ ಸಂಹಾರ ಪ್ರಕ್ರಿಯೆಯೇ ಒಂದು ದೊಡ್ಡ ಭಗವಂತನಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಭೀಮಸೇನ ದೇವರ ಅವತಾರದಲ್ಲಿ ನಾವು ಕಾಣ್ತೇವೆ. ಇದು ಒಂದು ಹಾದಿಯಾದರೆ, ಇನ್ನೊಂದು ಹಾದಿ ಭೀಮಸೇನ ದೇವರಾಗಿದ್ದಾಗಲೂ ಕೂಡ ಅನೇಕ ವಿಧವಾಗಿರ್ತಕ್ಕಂತಹ ತತ್ವಪ್ರಚಾರಗಳನ್ನು ಮಾಡಿದ್ದಾರಂತೆ. ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡಿದ್ದಾನೆ ಅಂತ ಹೇಳ್ತಾರೆ ಆಚಾರ್ಯ. ನೀಲಾದೇವಿಯ ಸ್ವಯಂವರ, ಎಲ್ಲ ವಿಧವಾಗಿರ್ತಕ್ಕಂತಹ ಅನೇಕ ಕಾಳಿದೇವಿಯ ಸ್ವಯಂವರ ಸಮಯದಲ್ಲಿ ಎಲ್ಲ ರಾಜರು ಬಂದಿರ್ತಾರಂತೆ. ಎಲ್ಲ ರಾಜರು ಬಂದಾಗ ಮೊದಲಿಗೆ ವಾಗ್ಯುದ್ಧ ಆಗುತ್ತೆ. ವಾಗ್ಯುದ್ಧ ಅಂತಂದರೆ ಮೊದಲಿಗೆ ಮಾತಿನ ಮೂಲಕ ಜರಾಸಂಧ ಮೊದಲಾಗಿರ್ತಕ್ಕಂಥ ಎಲ್ಲರೂ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ವಾಗ್ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಬಾಹುಯುದ್ಧದಲ್ಲಿ ಅವಕಾಶ ಅಂತ ತೀರ್ಮಾನ ಮಾಡಿರ್ತಾರೆ ಕಾಳಿ ಸ್ವಯಂವರದಲ್ಲಿ. ಆ ಸಂದರ್ಭದಲ್ಲಿ ವಾಗ್ಯುದ್ಧದಲ್ಲಿ ಜರಾಸಂಧ ಮತ್ತು ಭೀಮಸೇನ ದೇವರಿಗೆ ವಾದ ಪ್ರತಿವಾದಗಳು ನಡೀತದೆ. ವಾದ ಪ್ರತಿವಾದಗಳು ನಡೆದಾಗ ರುದ್ರದೇವರು ಸರ್ವೋತ್ತಮ ಅಂತ ಬಹಳ ಪ್ರಚಂಡವಾಗಿ ಸಾಧನೆ ಮಾಡ್ತಾನೆ ಜರಾಸಂಧ. ಅದಕ್ಕೆ ಸಮರ್ಥವಾಗಿ ಭೀಮಸೇನ ದೇವರು ಅಲ್ಲೇನೇ
ವಿಷ್ಣು ಸರ್ವೋತ್ತಮತ್ವವನ್ನು ಸಾಧಿ ತನ್ಮೂಲಕ ಜರಾಸಂಧನನ್ನು ವಾಗ್ಯುದ್ಧದಲ್ಲಿ ಸೋಲಿಸಿದ ಮೇಲೆ ಬಾಹುಯುದ್ಧದಲ್ಲಿ ಸೋಲಿಸ್ತಾರೆ. ಇದು ನಾವು ಬರೇ ಆಚಾರ್ಯರು ವಾಯುದೇವರು ಮಧ್ವಾವತಾರದಲ್ಲಿ ಮಾತ್ರ ಜ್ಞಾನಪ್ರಸಾದ ಕಾರ್ಯವನ್ನು ಮಾಡಿದ್ದಲ್ಲ, ಹನುಮಂತ ದೇವರಾಗಿದ್ದಾಗಲೂ ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದೆ, ಅನೇಕ ವಿಧವಾಗಿರ್ತಕ್ಕಂತಹ ಪರಮಾತ್ಮನ ಮುಂದೆ ನಾನೃಗ್ವೇದ ವಿನೀತಸ್ಯ, ಎಲ್ಲ ಭಗವಂತನ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನಲ್ಲಿ ಸಕಲ ಶಾಸ್ತ್ರಗಳ ವೇದವನ್ನು ಪಟ್ಟು ಎಲ್ಲ ಶಾಸ್ತ್ರಗಳ ಒಂದು ರಹಸ್ಯವನ್ನು ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಹನುಮಂತ ದೇವರು. ಇನ್ನು ಭೀಮಸೇನ ದೇವರಾಗಿದ್ದಾಗಲೂ ಕೂಡ ಅಂತಹ ಒಂದು ತತ್ವವನ್ನು, ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡಿರ್ತಕ್ಕಂತಹ ಮಹಾನುಭಾವರು. ಹೀಗೆ ಬಾಹುಯುದ್ಧದಲ್ಲಿ ಮತ್ತು ಜ್ಞಾನದಲ್ಲಿ ಎರಡರಲ್ಲೂ ಕೂಡ ಬಲವನ್ನು ತೋರಿಸಿರ್ತಕ್ಕಂಥವನು. ಆದ್ದರಿಂದ ಅವನನ್ನು ಭೀಮ ಭೀಮ ಅಂತ ಕರೀತಾರೆ ಅಂತ ಹೀಗೆ ತಿಳಿಸಿ, ನಂತರದಲ್ಲಿ ಕೊನೆಗೆ ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಶ್ರೀಪಾದರಾಜರು. ನಾರಾಯಣಾಸ್ತ್ರದ ಸಂದರ್ಭದಲ್ಲಿ ಒಂದು ಪ್ರಸಂಗ ಬಹಳ ಸುಂದರವಾಗಿ ಹೇಳ್ತಾರೆ. ಭೀಮಸೇನ ದೇವರು ಎಲ್ಲ ಕೌರವ ಪಾಂಡವರು ಒಬ್ಬೊಬ್ಬ ಒಂದೊಂದು ಯುದ್ಧವನ್ನು, ಒಂದೊಂದು ಅಸ್ತ್ರವಿದ್ಯೆಯಲ್ಲಿ ಪ್ರವೀಣರಾಗಿರ್ತಕ್ಕಂಥವ್ರು. ಅರ್ಜುನ ಬಹಳ ಪ್ರಚಂಡನಾಗಿರ್ತಕ್ಕಂತಹ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿರ್ತಕ್ಕಂಥವನು. ಮತ್ತು ನಕುಲ ಸಹದೇವರು ಅವರು ಅಶ್ವವಿದ್ಯೆಯಲ್ಲಿ, ಗೋಪಾಲಕದಲ್ಲಿ ಅವರೂ ಒಂದು ವಿದ್ಯೆಯಲ್ಲಿ ಪ್ರವೀಣರಾಗಿರ್ತಕ್ಕಂಥವ್ರು. ಆದರೆ ಭೀಮಸೇನ ದೇವರು ಮಾತ್ರ ಅಸ್ತ್ರವಿದ್ಯೆಯನ್ನು ಕಲೀಲಿಲ್ಲ. ಯಾಕೆ ಕಲೀಲಿಲ್ಲ ಅನ್ನೋದನ್ನು ಕಾರಣ ಕೊಡ್ತಾರೆ. ಅದೂ ಒಂದು ಪರಮ ಭಾಗವತ ಧರ್ಮ ಅಂತ ಹೇಳ್ತಾರೆ ಶ್ರೀಪಾದರಾಜ. ಏನು ಪರಮ ಭಾಗವತ ಧರ್ಮ ಅಂತಂದರೆ, ಅಸ್ತ್ರವಿದ್ಯೆಯನ್ನು ಕಲಿಯೋದು ಅಂತಂದರೆ ಅಸ್ತ್ರಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತನ್ಮೂಲಕ ಅಸ್ತ್ರವಿದ್ಯೆಯನ್ನು ಕಲಿಯತಕ್ಕಂಥದ್ದು ಇದು ಕ್ರಮ. ಆದರೆ ಎಲ್ಲ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರಿಗೆ ಇದು ಯಾವ ಅವಕಾಶ ಇಲ್ಲ. ಯಾಕೆ ಎಲ್ಲರಿಗೂ ತಮಗಿಂತ ಕೆಳಗಿನ ದೇವತೆಗಳು ಅವರೆಲ್ಲರೂ, ಅವರನ್ನು ಪ್ರಾರ್ಥನೆ ಮಾಡತಕ್ಕಂತಹ ಏನು ಅವಶ್ಯಕತೆ ಇಲ್ಲ ಇವರಿಗೆ. ಆದ್ದರಿಂದ ದ್ರೋಣಾಚಾರ್ಯರ ಬಳಿ ಅಸ್ತ್ರವಿದ್ಯೆಗೆ ತಾವು ಅಷ್ಟು ಮಹತ್ವವನ್ನು ಕೊಡಲಿಲ್ಲ ಅಂತ. ಆದರೆ ಬಲರಾಮನ ಹತ್ರ ಗದಾಯುದ್ಧವನ್ನು ಕಲಿತರು ಅಂತ ಹೇಳ್ತಾರೆ. ಅಲ್ಲ, ಬಲರಾಮನ ಹತ್ರ ಆದರೆ ಯಾಕೆ ಕಲಿತರು? ಬಲರಾಮ ಶೇಷನ ಅವತಾರ ಆದ್ದರಿಂದ ಬಲರಾಮನ ಹತ್ರ ಅಸ್ತ್ರವಿದ್ಯೆಯನ್ನು ಕಲಿತರಲ್ವಾ ಅಂತಂದರೆ, ಬಲರಾಮನ ಹತ್ರ ಅಲ್ಲಿ ಶುಕ್ಲಕೇಶ ಕೃಷ್ಣಕೇಶ ಅಂತ ಎರಡು. ಶುಕ್ಲಕೇಶ ಕೃಷ್ಣ ಪರಮಾತ್ಮನ ಅವತಾರ ಮಾಡಿದೆ. ಕೃಷ್ಣಕೇಶದ ಆವೇಶ ಬಲರಾಮನಲ್ಲಿ ಪರಮಾತ್ಮನ ಆವೇಶ ಇದೆ. ಆ ಪರಮಾತ್ಮನ ಆವೇಶ ಇದ್ದಾಗ ಮಾತ್ರ ಬಲರಾಮನಲ್ಲಿ ಅಧ್ಯಯನಕ್ಕೆ ಹೋಗ್ತಾ ಇದ್ರಂತೆ. ಬಲರಾಮನಲ್ಲಿ ಅಧ್ಯಯನಕ್ಕೆ ಹೋದಾಗ ಕೃಷ್ಣಕೇಶದ ಆವೇಶ ಇದ್ದಾಗ ನೋಡಿಕೊಂಡು ಹೋಗ್ತಾ ಇದ್ರಂತೆ. ಯುದ್ಧ ಮಾಡಬೇಕಾದ್ರೆ, ಕಲಿಯಬೇಕಾದ್ರೆ ಗದೆಯನ್ನು ತಗೊಂಡು ಗುರುಗಳಿಗೂ ಒಂದೊಂದು ಸರಿ ಗುರುಗಳ ಜೊತೆಗೆ ಯುದ್ಧ ಮಾಡಬೇಕಾಗತ್ತೆ. ಆ ಬಲರಾಮನ ಜೊತೆಗೆ ಯುದ್ಧವನ್ನು ಮಾಡುವಂತಹ ಪ್ರಸಂಗದಲ್ಲೂ ಯಾವಾಗ ಕೃಷ್ಣಕೇಶದ ಆವೇಶ ಇತ್ತೋ ಆವಾಗ ಗದಾಪ್ರಹಾರವನ್ನು ಮಾಡ್ತಾನೇ ಇದ್ದಿಲ್ಲಂತೆ. ಬಲರಾಮನಿಂದ ಹೊಡೆಸ್ಕೊಳ್ತಾ ಇದ್ದಂತೆ ಭೀಮಸೇನ ದೇವರು. ಆದರೆ ಯಾವಾಗ ಕೃಷ್ಣಕೇಶದ ಆವೇಶ ಇಲ್ಲ ಅಂತ ಗೊತ್ತಾಯಿತು, ತಕ್ಷಣದಲ್ಲಿ ಬಲರಾಮಜಿಯವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ರಂತೆ. ಹೀಗೆ ಅವರ ಜೊತೆಗೆ ಯುದ್ಧವನ್ನು ಕಲಿತರು, ಅಸ್ತ್ರಾಭ್ಯಾಸವನ್ನು, ಗದಾಭ್ಯಾಸವನ್ನು ಮಾಡಿದರು ಅಂತ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಎಷ್ಟು ಪರಮ ಭಾಗವತ ಧರ್ಮ! ಇದನ್ನು ಯಾರೂ ಕೂಡ ಕ್ರಮ ಚಾಚು ತಪ್ಪದೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅಂತಹ ಭಾಗವತ ಧರ್ಮವನ್ನು, ಆದರೆ ಗದಾಯುದ್ಧವನ್ನು ಕಲಿಯಬೇಕು ಅಂದರೆ ಗದೆಗೆ ಅಭಿಮಾನಿ ದೇವತೆಗಳೇ ವಾಯುದೇವರು. ಆದ್ದರಿಂದ ತಮಗೆ ತಾವೇ ಅಭಿಮಾನಿ ದೇವತೆಗಳು. ಆದ್ದರಿಂದ ಇನ್ನೊಬ್ಬರ ಹಂಗಿಲ್ಲ. ಇದು ಇನ್ನೊಬ್ಬರನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಯಾವತ್ತಿಗೂ ಕೂಡ ಪರಿಶುದ್ಧವಾದಂತಹ ಭಾಗವತ ಧರ್ಮ ಅಲ್ಲ. ಯಾಕೆ ಅಂತಂದರೆ ಅವರು ಯಾವತ್ತಿಗೂ ಕೂಡ ವಿದ್ಯೋಪಜೀವನವನ್ನು ಮಾಡಬಾರ್ದು ಅಂತ ಒಂದು ನಿಯಮ ಇದೆ. ಇದು ಪರಮ ಭಾಗವತ ಧರ್ಮ ಅಲ್ಲ. ವಿದ್ಯೋಪಜೀವನವನ್ನು, ನಾವು ಕಲಿತಂತಹ ವಿದ್ಯೆಯಿಂದ ಜೀವನವನ್ನು ಸಾಗಿಸಬಾರ್ದಂತ, ಅದು ಪರಮ ಭಾಗವತ ಧರ್ಮ ಅಲ್ಲ. ಏನೋ 4 ವಿದ್ಯೆ ಕಲ್ತಿದ್ದೇವೆ ಅಂತಂದರೆ ಅವರಿಗೆ ಉಪಯೋಗ ಆಗಲಿ ಅಂತ ಉಪದೇಶ ಮಾಡಬೇಕೇ ಹೊರತಾಗಿ ಅದರಿಂದ ಜೀವನಕ್ಕೋಸ್ಕರ ಆ ವಿದ್ಯೆಯನ್ನು ಉಪಯೋಗಿಸ್ಕೊಳ್ಬಾರ್ದು. ಒಂದು ವೇಳೆ ಅಸ್ತ್ರವಿದ್ಯೆಯನ್ನು ಕಲಿತ್ರೆ ತನ್ನ ಜೀವನಕ್ಕೋಸ್ಕರ ತಾನು ಬದುಕಬೇಕು ಅಂತ ಹೇಳಿ ಆ ಅಸ್ತ್ರವಿದ್ಯೆಯ ಉಪಯೋಗವನ್ನು ಮಾಡಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ಹಾಗೆ ಮಾಡಲಿಲ್ಲ ಅಂತ. ಆದರೆ ಗದಾಯುದ್ಧಕ್ಕೆ ಹಾಗಲ್ಲ. ಗದಾಯುದ್ಧ ತಾನೇ ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕೆ, ತನ್ನ ಅಭಿಮಾನಿಯಾಗಿರ್ತಕ್ಕಂತಹ, ತಾನೇ ಅಭಿಮನ್ಯವಾಗಿರ್ತಕ್ಕಂತಹ ಗದಾ ಯುದ್ಧವನ್ನು ಕಲಿತಾಗ ಯಾವ ದೋಷಗಳು ಬರಲಿಲ್ಲ ಅನ್ನೋ ಉದ್ದೇಶದಿಂದ ಗದಾ ಯುದ್ಧವನ್ನು ಅಧ್ಯಯನ ಮಾಡಿದಾಗ ಭೀಮಸೇನ ದೇವರು ಅಂತ ಚಿಂತನೆ ಕೊಡ್ತಾರೆ ನಮಗೆ ಆಚಾರ್ಯರು. ಹೀಗೆ ತಿಳಿಸಿ ಮತ್ತೆ ಕೊನೆಗೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಯಾವಾಗ ದ್ರೋಣಾಚಾರ್ಯರು ಹತರಾಗ್ತಾರೆ, ದ್ರೋಣಾಚಾರ್ಯರನ್ನು ಮೋಸದಿಂದ ಸಂಹಾರ ಮಾಡಿದರು ಅಂಥೇಳಿ ನಾರಾಯಣಾಸ್ತ್ರವನ್ನು ಬಿಡ್ತಾರೆ ಅಶ್ವತ್ಥಾಮಾಚಾರ್ಯ. ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಆ ಸಂದರ್ಭದಲ್ಲಿ ಭೀಮಸೇನ ದೇವರ ನಡೆಯನ್ನು ನಾವು ಮಹಾಭಾರತವನ್ನು ನೋಡಿದರೆ ವಿಚಿತ್ರ ಅನಿಸುತ್ತೆ. ಆ ನಾರಾಯಣಾಸ್ತ್ರ ಬಹಳ ಅಭೇದ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ವಿಧವಾಗಿರ್ತಕ್ಕಂತಹ ನಾಶ, ಪುನರಾವೃತ್ತಿ ಇಲ್ಲ. ಮತ್ತೆ ಹಿಂದೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಒಮ್ಮೆ ಬಿಟ್ಟರೆ ಮುಗಿದು ಹೋಯ್ತು.
ಆದ್ದರಿಂದ ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಎಲ್ಲ ಕೃಷ್ಣನೇ ಹೇಳ್ತಾನೆ, ಈ ನಾರಾಯಣಾಸ್ತ್ರ ಅಭೇದ್ಯವಾಗಿರ್ತಕ್ಕಂಥದ್ದು, ಇದನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ನೀವೇ ಸ್ವತಃ ಅಸ್ತ್ರಗಳನ್ನು ಪರಿತ್ಯಾಗ ಮಾಡಿ ಅದಕ್ಕೆ ಶರಣಾಗತರಾಗಿರಿ ಅಂತ ಉದ್ಘೋಷಣೆಯನ್ನು ಮಾಡ್ತಾನೆ. ಉದ್ಘೋಷಣೆಯನ್ನು ಮಾಡಿದಾಗ ಕೃಷ್ಣ ಪರಮಾತ್ಮ ಉದ್ಘೋಷಣೆ ಮಾಡಿದರೂ ಕೂಡ ಭೀಮಸೇನ ದೇವರು ಅದಕ್ಕೆ ಶಸ್ತ್ರತ್ಯಾಗವನ್ನು ರಥದಿಂದಲೂ ಇಳಿಯೋದಿಲ್ಲ. ನಾರಾಯಣಾಸ್ತ್ರ ಬಂದಾಗ ಬಂದರೆ ಬರಲಿ ಅಂತ ಹಾಗೇ ನಿಲ್ತಾರೆ. ಆದರೆ ಹೀಗೆ ಯಾಕೆ ಮಾಡಿದರು ಅಂತ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ನಮಗೆ. ಇದನ್ನು ಮಹಾಭಾರತವನ್ನು ನೋಡಿದಾಗ ಈ ಪ್ರಶ್ನೆ ಉಳಿತದೆ. ಭೀಮಸೇನ ದೇವರು ಮಾತ್ರ, ಉಳಿದ ಎಲ್ಲ ಪಾಂಡವರಿಲ್ಲ. ಆದರೆ ಇದನ್ನು ಯಾಕೆ ಹೀಗೆ ಯಾಕಾಯಿತು? ಆದರೆ ಮುಂದೆ ಆ ನಾರಾಯಣಾಸ್ತ್ರ ಬರ್ತದೆ, ಅದನ್ನು ಪರಮಾತ್ಮ ಏನೋ ಮಾಡ್ತಾನೆ. ಆದರೆ ಈ ನಾರಾಯಣ ಕೊನೆಗೆ ಇದನ್ನು ನೋಡಿ ಕೃಷ್ಣ ಪರಮಾತ್ಮನ ಏನು ಮಾಡಿಬಿಡ್ತಾನೆ, ಭೀಮಸೇನ ದೇವರನ್ನು ತಾನೇ ರಥದಿಂದ ತಳಗಡೆ ದೊಬ್ಬುತ್ತಾನೆ. ದೊಬ್ಬಿದಾಗ ಕೃಷ್ಣ ಪರಮಾತ್ಮ ದೊಬ್ಬಿದಾಗ ನಾರಾಯಣಾಸ್ತ್ರ ಪುನಃ ತನ್ನ ಪಾಡಿಗೆ ತಾನು ಹೋಗ್ತದೆ. ಅಂತೂ ಅದೂ ವ್ಯರ್ಥ ಆಗಲಿಲ್ಲ, ಭೀಮನ ಪ್ರತಿಜ್ಞೆಯೂ ವ್ಯರ್ಥ ಆಗಲಿಲ್ಲ. ಆದರೆ ಇದನ್ನು ನೋಡಿದಾಗ ಭೀಮಸೇನ ದೇವರು ಹೀಗೆ ಯಾಕೆ ಮಾಡಿದರು? ನಾರಾಯಣಾಸ್ತ್ರಕ್ಕೆ ಸಾಕ್ಷಾತ್ತಾಗಿ ಗೌರವವನ್ನು ಕೊಡ್ತಕ್ಕಂತಹ ಭೀಮಸೇನ ದೇವರು ಇದನ್ನು ಯಾಕೆ ಮಾಡಲಿಲ್ಲ ಅಂತ ನಮಗೆ ಚಿಂತನೆ ಬರ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ, ನಾರಾಯಣಾಸ್ತ್ರಕ್ಕೆ ಮಾಡದೇ ಇರತಕ್ಕಂಥದ್ದಕ್ಕೆ ಎರಡು ಕಾರಣ. ನಾರಾಯಣಾಸ್ತ್ರವೂ ಅಭೇದ್ಯ, ಇನ್ನೊಂದು ಕ್ಷತ್ರಿಯರ ಪರಮ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಕ್ಷತ್ರಿಯ ಕರ್ತವ್ಯ. ಕ್ಷತ್ರಿಯರ ಕರ್ತವ್ಯ ಏನು ಅಂತಂದರೆ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಇದು ಕರ್ತವ್ಯ. ಇನ್ನೊಂದು ಭಗವಂತನ ಚಿತ್ತ ಏನಿದೆ ಅಂತ ನೋಡಿದರು. ಭಗವಂತನ ಚಿತ್ತೆ ಇವನು ನಾರಾಯಣಾಸ್ತ್ರಕ್ಕೆ ತಲೆ ಬಾಗಬಾರದು ಅನ್ನೋ ಉದ್ದೇಶನೇ ಇತ್ತಂತೆ. ಯಾಕೆ ಅಂತಂದರೆ ಭಗವಂತನ ಚಿತ್ತ ವಾಯುದೇವರ, ನಾರಾಯಣಾಸ್ತ್ರಕ್ಕೆ ಮುಖ್ಯ ಅಭಿಮಾನಿ ದೇವತೆಗಳು ಪರಮಾತ್ಮ, ಇನ್ನೊಬ್ಬರ ಅಭಿಮಾನಿ ದೇವತೆಗಳೇ ವಾಯುದೇವರು ಅಂತ. ವಾಯುದೇವರಿಗೆ ವಾಯುದೇವರು ತಲೆಬಾಗುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಪರಮಾತ್ಮನ ಸಂಕಲ್ಪ ಏನಿತ್ತು ಅಂತ ನೋಡ್ತಾರೆ. ನೋಡಿದ್ರು ನಾರಾಯಣಾಸ್ತ್ರಕ್ಕೆ ಭೀಮಸೇನ ದೇವರು ತಲೆಬಾಗಬಾರದು ಅನ್ನೋ ಉದ್ದೇಶನೇ ಇತ್ತು. ಯಾಕೆ? ಪರಮಾತ್ಮನೇ ಇದರ ಮಹಿಮೆಯನ್ನು ಮತ್ತು ನನ್ನ ಒಂದು ಧರ್ಮವನ್ನು ಉಳಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಹಾಗೇ ನಿಂತರಂತೆ. ಪರಮಾತ್ಮನೇ ತಾನು ದೊಬ್ಬುತ್ತಾನೆ. ದೊಬ್ಬಿದಾಗ ನಾರಾಯಣಾಸ್ತ್ರದ ಮಹತ್ವವೂ ಉಳಿತು, ಕೊನೆಗೆ ಭೀಮಸೇನ ದೇವರ ಕ್ಷತ್ರಿಯ ಧರ್ಮವೂ ಪರಿಪಾಲನೆ ಆಯಿತು, ಅವರ ಸಂಕಲ್ಪವೂ ಉಳಿತು. ಈ ಎಲ್ಲ ಉದ್ದೇಶದಿಂದ ಭೀಮಸೇನ ದೇವರು ಹಾಗೇ ನಿಂತಿದ್ದಾರೆ, ಹೊರತು ಧಾರ್ಷ್ಟ್ಯದಿಂದ ಅಲ್ಲ. ಪರಮಾತ್ಮನ ಸಂಕಲ್ಪವನ್ನು ನೋಡಿದರಂತೆ. ಪರಮಾತ್ಮನ ಸಂಕಲ್ಪ ಏನಿದೆ, ತಲೆಬಾಗಬಾರದು ಅಂತಲೇ ಇತ್ತಂತೆ. ಅದಕ್ಕೆ ವಾಯುದೇವರಿಗೆ ತ್ವಚ್ಚಿತ್ತಾನುಸಾರ ಚಿತ್ತೇನ ಅಂತ, ಭಗವಂತನ ಚಿತ್ತಕ್ಕೆ ಸಮಾನವಾಗಿರ್ತಕ್ಕಂಥ ಚಿತ್ತ ವಾಯುದೇವರ ಚಿತ್ತ. ನಮ್ಮದೆಲ್ಲ ಹಾಗಿಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ ಅಂತ. ಅದಕ್ಕೆ ನಾವೆಲ್ಲ ಅಂದ್ಕೊಳ್ತೀವಿ ನಾವೆಲ್ಲ ಮದುವೆ ಮಕ್ಕಳು ಮಡದಿಯರಿಂದ ಸುಖವಾಗಿರಬೇಕು ಅಂತ. ಆದರೆ ಪರಮಾತ್ಮನ ಚಿತ್ತ ಏನಿರ್ತದೆ, ಬ್ರಹ್ಮಚಾರಿ ಆಗೋದು ಹರಿಚಿತ್ತ ಅಂತ ಇರ್ತದೆ. ಆದರೆ ನಮ್ಮ ಚಿತ್ತ ಪರಮಾತ್ಮನ ಚಿತ್ತ ಎಲ್ಲ ವಿರುದ್ಧ ಚಿತ್ತಗಳಾಗಿದ್ದರೆ ಭಗವಂತನ ಮತ್ತು ವಾಯುದೇವರ ಚಿತ್ತ ಯಾವತ್ತಿಗೂ ಸಮಾನವಾದಂತಹ ಚಿತ್ತ. ಆದ್ದರಿಂದ ಭಗವಂತ ಏನು ಚಿಂತನೆ ಮಾಡ್ತಾ ಇದ್ದಾನೆ, ಅವನ ಸಂಕಲ್ಪ ಏನು ಅಂತ ನೋಡಿಕೊಂಡು ಪ್ರವೃತ್ತಿ ಮಾಡ್ತಕ್ಕಂಥವ್ರು ಅವರು. ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲೂ ಹಾಗೆ ತಮಗೆ ಸಾಮರ್ಥ್ಯ ಇತ್ತು. ಆ ಕ್ಷಣದಲ್ಲೇನೆ ದ್ರೌಪದಿ ವಸ್ತ್ರಾಪಹರಣವನ್ನು ಮಾಡತಕ್ಕಂತಹ ಸಂದರ್ಭದಲ್ಲೇನೆ ದುಶ್ಯಾಸನನ್ನು ನಿರ್ನಾಮ ಮಾಡುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಭಗವಂತನ ಸಂಕಲ್ಪದಂತೆ, ಭಗವಂತನ ಚಿತ್ತಕ್ಕೆ ಅನುಸಾರವಾಗಿ ಆ ದ್ರೌಪದಿಯನ್ನು ಅವಮಾನ ಮಾಡ್ತಾ ಇದ್ದರೂ ಕೂಡ ಒಬ್ಬ ಪತಿಯಾಗಿ ತಾನು ಹಾಗೆ ಆ ಸಭೆಯಲ್ಲಿ ಕೂತ್ಕೊಂಡಿದ್ದಾನೆ ಭೀಮಸೇನ ದೇವರು ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಾಗವತ ಧರ್ಮವನ್ನು ಮೀರದೇ ಇರತಕ್ಕಂತಹ ಒಂದು ಪರಮ ಭಾಗವತೋತ್ತಮರು ಅಂತಂದರೆ ಅದು ಭೀಮಸೇನ ದೇವರು ಮಾತ್ರ ನಾವು ಮಹಾಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋ ಚಿಂತನೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಅದನ್ನೇ ಹೇಳ್ತಾರೆ, ಗುರುಸುತನು ಸಂಗರದಿ ನಾರಾಯಣಾಸ್ತ್ರವನು ಉರವಣಿಸಿ ಬಿಡಲು ಶಸ್ತ್ರವ ಬಿಸುಟರು ಹರಿಕೃಪೆಯ ಪಡೆದಿದ್ದ ಭೀಮ ಹುಂಕಾರದಿಂದ ಹರಿಯ ದಿವ್ಯಾಸ್ತ್ರವನ್ನು ನೆರೆಯಟ್ಟಿದ. ಆದ್ದರಿಂದ ಆ ಹರಿಕೃಪೆಯ ಪಡೆದಿರತಕ್ಕಂತಹ ಭೀಮಸೇನ ದೇವರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಪ್ರಭಾವವೂ ಕೂಡ ಆಗೋದಿಲ್ಲ. ಅದನ್ನು ಪರಮಾತ್ಮ, ಆದರೆ ನಾರಾಯಣಾಸ್ತ್ರದ ಮಹತ್ವನೂ ಉಳಿಸಬೇಕಾಗಿದೆ. ಈ ಉದ್ದೇಶದಿಂದ ಪರಮಾತ್ಮ ತಾನೇ ಭೀಮಸೇನ ದೇವರನ್ನು ರಥದಿಂದ ಕೆಳಗಡೆ ಇಳಿಸ್ತಾನೆ. ನಾರಾಯಣಾಸ್ತ್ರದ ಪ್ರಭಾವ ಉಳಿತು, ಭೀಮಸೇನ ದೇವರ ಪ್ರತಿಜ್ಞೆಯೂ ಉಳಿತು. ಈ ಉದ್ದೇಶದಿಂದಲೇ ಭಗವಂತನ ಸಂಕಲ್ಪಕ್ಕನುಸಾರವಾಗಿಯೇ ಭೀಮಸೇನ ದೇವರು ಹಾಗೆ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಟ್ಟು, ಮುಂದೆ ಚಂಡ ವಿಕ್ರಮನು ಗದೆಗೊಂಡು ರಣದಿ ಭೂಮಂಡಲದೊಳು ಅಂಥ ಕಳರನ್ನೆಲ್ಲ ಹಿಂಡಿ ಬಿಸುಟು ವೃಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದೊಳಗೆ. ದುರ್ಯೋಧನ ಮೊದಲಾಗಿರ್ತಕ್ಕಂಥ ಎಲ್ಲ ಕಲಿಗಳನ್ನು ನಿಗ್ರಹ ಮಾಡಿ ತನ್ಮೂಲಕ ಜೀವನದಲ್ಲಿ ನಮಗೆ ಧರ್ಮದ ಪ್ರಜ್ಞೆಯನ್ನು ಮೂಡಿಸತಕ್ಕಂತಹ ಮಹಾನುಭಾವರು ಭೀಮಸೇನ ದೇವರು. ಆದ್ದರಿಂದ ಭೀಮಸೇನ ದೇವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂತಂದರೆ,
ಧರ್ಮದ ಪ್ರಜ್ಞೆಯನ್ನು ಅದು ನಿರವಾಗಿಯೂ ಸ್ಥಿರವಾಗಿ ಉಳಿಸಬೇಕು. ನಮಗೆ ಇದನ್ನು ಪ್ರಾರ್ಥನೆ ಮಾಡಬೇಕಂತ. ಅದಕ್ಕೆ ಎಷ್ಟೇ ವಿಧವಾಗಿರ್ತಕ್ಕಂಥ ಆತಂಕಗಳು ಬಂದರೂ ಕೂಡ ಅದು ಭೀಮಸೇನ ದೇವರ ಅನುಗ್ರಹದಿಂದ ನಮಗೆಲ್ಲ ದೂರವಾಗುತ್ತೆ ಅನ್ನೋ ಸಂದೇಶವನ್ನು ಭೀಮನ ಒಂದು ಕಥಾ ಪ್ರಸಂಗದಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಅವರ 2ನೇ ಅವತಾರದಲ್ಲಿ ಧರ್ಮದ ರಕ್ಷಣೆ ಮತ್ತು ಭಗವಂತನ ಪ್ರಜ್ಞೆ ಈ ಎರಡೂ ಮುಖ್ಯ ತತ್ವದ ಉದ್ದೇಶವನ್ನು ತಮ್ಮ ಜೀವನದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ತಮ್ಮ 3ನೇ ಅವತಾರ ಆಗಿರ್ತಕ್ಕಂಥ ಮಧ್ವಾವತಾರದ ಬಗ್ಗೆ ನಾಳೆ ದಿವಸ ವಿಶೇಷವಾಗಿ ಆಚಾರ್ಯರ ಒಂದು ಜೀವನ ಚರಿತ್ರೆಯ ಅವಲೋಕನೆಯನ್ನು, ಅವರು ಜಗತ್ತಿಗೆ ನೀಡಿದಂತಹ ಸಂದೇಶವನ್ನು ನಾವು ಕಾಣೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.